ಧಾರ್ಮಿಕ ಉತ್ಸವದಲ್ಲೂ ಕೂಡ ಹಿಂದೂ ಧರ್ಮದ ಏತರರಾದವರನ್ನ ಉದ್ಘಾಟನೆಗೆ ಆಯ್ಕೆ ಮಾಡೋ ಮೂಲಕ ಇಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಿರುವುದು ದಸರಾ ಉದ್ಘಾಟನೆಗೆ ಮುಸ್ಲಿಂಗಳ ವೋಟ್ ಓಲೈಕೆಯ ರಾಜಕಾರಣದ ಒಂದು ಭಾಗ. ಇದು ರಾಜ್ಯ ಸರ್ಕಾರದ ವೋಟ್ ಬ್ಯಾಂಕ್ ರಾಜಕಾರಣ. ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ. ಆಕೆಯ ಉತ್ಸವದ ಉದ್ಘಾಟನೆಯನ್ನ ಅನ್ಯ ಧರ್ಮೀಯರಿಗೆ ನೀಡಿರೋದು ಕೇವಲ ಓಲೈಕೆ ರಾಜಕಾರಣದ ಭಾಗ ಅಷ್ಟೇ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಮೈಸೂರು ನಾಡ ಹಬ್ಬ, ಮೈಸೂರು ದಸರಾ ಹಬ್ಬದ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ಪಡೆದಂತಹ, ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪಡೆದಂತಹ ಭಾನು ಮುಸ್ತಾಕ್ ಅನ್ನುವಂಥ ಒಬ್ಬ ಮಹಿಳೆಯನ್ನ ಡಿಕ್ಲೇರ್ ಮಾಡಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ, ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಮತ್ತು ನಾಡ ಹಬ್ಬ, ಮೈಸೂರಿನ ನಾಡ ಹಬ್ಬ, ಚಾಮುಂಡೇಶ್ವರಿಯ ಪೂಜೆ ಮಾಡಿ ದೀಪ ಹಚ್ಚಿ ಅದು ಉದ್ಘಾಟನೆ ಮಾಡುವಂತಹ ಪ್ರಕ್ರಿಯೆ. ಭಾನು ಮುಸ್ತಾಕ್ ಇವರು ಒಬ್ಬ ಇಸ್ಲಾಂ ಆಗಿ ಏಕ ದೇವೋಪಾಸನೆ ಮಾಡುವಂತಹ ಮಹಿಳೆಯಾಗಿದ್ದಾರೆ. ಒಂದೇ ದೇವರನ್ನು ಪೂಜೆ ಮಾಡ್ತಾರೆ, ಅವರೆಲ್ಲ ಮಾತ್ರ ಪೂಜೆ ಮಾಡ್ತಾರೆ. ಮತ್ತು ನಾವು ಏಕದೇವೋಪಾಸನ ಅಲ್ಲ, ನಾವು ಬಹುದೇವೋಪಾಸನ, ಎಲ್ಲ ದೇವರುಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ನಾವು ಪೂಜೆ ಮಾಡುವಂತ ಮೂರ್ತಿ ಪೂಜಕರು ನಾವು. ಅವರು ಅದಕ್ಕೆ ವಿರೋಧರು, ಒಪ್ಪಲ್ಲ ಅವರು. ಸೊ ಹೇಗೆ, ಯಾವ ರೀತಿ ಅಂದ್ರೆ, ಸರ್ಕಾರದ್ದು ಅಥವಾ ಸಿದ್ದರಾಮಯ್ಯನವರ ಉದ್ದೇಶ ಏನಂತಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ಕೊಡಬೇಕು ಮತ್ತು ಮುಸ್ಲಿಂ ತುಷ್ಟೀಕರಣ ಆಗಬೇಕು, ಒಂದು ಕರ್ಲಿನಿಂದ ಎರಡು ಏಟು ಹೊಡಿಬೇಕು ಅನ್ನುವಂಥದ್ದು ಈ ಮಾನಸಿಕತೆ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯನವರದಿದೆ ಅಂತನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಮೈಸೂರು ದಸರಾ ಅತ್ಯಂತ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹ ಈ ಇಡೀ ನಾಡಿನ ಹಬ್ಬ ಇದು. ಇದಕ್ಕೆ ಅವಮಾನ ಮಾಡಿದಂಗಾಗುತ್ತೆ, ಅಪಮಾನ ಮಾಡಿದಂಗಾಗುತ್ತೆ. ನಾವು ಇದನ್ನ ವಿರೋಧಿಸ್ತೀವಿ, ಇದನ್ನು ಉಗ್ರವಾಗಿ ನಾವು ವಿರೋಧಿಸ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಮೈಸೂರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹಿಂದೂಗಳ ಆರಾಧ್ಯ ದೇವತೆ ಚಾಮುಂಡೇಶ್ವರಿ, ಆಕೆಯ ಉತ್ಸವ, ಹಿಂದೂಗಳ ಧಾರ್ಮಿಕ ಆಚರಣೆ, ಇಂಥದ್ದಕ್ಕೆ ಅನ್ಯ ಧರ್ಮೀಯರ ಆಯ್ಕೆ, ಓಲೈಕೆ ಪಾಲಿಟಿಕ್ಸ್ ಅನ್ನೋದು ಬಿಜೆಪಿಗರು ಹಾಗೆ ಹಿಂದೂ ಸಂಘಟನೆಗಳ ವಾದ. ಕಾಂಗ್ರೆಸ್ನವರ ಪ್ರತಿಕ್ರಿಯೆ ಏನಿದೆ ಇದಕ್ಕೆ ಹನುಮಂತ್? ಸ್ಮಿತಾ, ಈ ಬಾರಿ 11 ದಿನಗಳ ಕಾಲ ನಡೆಯುವಂತಹ ದಸರಾವನ್ನ ಅದ್ದೂರಿಯಾಗಿ ಮಾಡಬೇಕು ಅಂತಂದೇಳಿ ಸರ್ಕಾರ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿತ್ತು. ಆದ್ರೆ ಉದ್ಘಾಟಕರು ಯಾರು ಎಂಬ ಕುತೂಹಲ ಕೊನೆ ಹಂತದವರೆಗೂ ಕಾದಿಸಿಕೊಂಡಿತ್ತು. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಮಾಧ್ಯಮಗಳ ಮುಂದೆ ಬಂದು ಈ ಬಾರಿ ದಸರಾವನ್ನ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಾರೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದೀಗ ಉದ್ಘಾಟಕರು ಯಾರು ಎಂದು ಘೋಷಣೆ ಆದ ನಂತರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತಮ್ಮ ತಮ್ಮ ಸೈದ್ಧಾಂತಿಕ ನೆಲೆಗಟ್ಟಿನ ಹೇಳಿಕೆಗಳ ಜೊತೆಗೆ ಮತ ಬ್ಯಾಂಕ್ಗಳನ್ನ ಕೇಂದ್ರೀಕರಿಸಿಕೊಂಡು ಪರ ವಿರೋಧದ ಚರ್ಚೆಗಳು ಈಗ ಜೋರಾಗಿ ನಡೀತಾ ಇರುವಂತದ್ದು. ಸರ್ಕಾರ ಕೊಡುವಂತಹ ವಾದ ಏನು ಅಂತ ಹೇಳಿದ್ರೆ, ಮತ್ತೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದಂತ ಏನಂತ ಹೇಳಿದ್ರೆ, ಬಾನು ಮುಸ್ತಾಕ್ ಅವರು ಅನೇಕ ಜನಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಮತ್ತೆ ಬೂಕರ್ ಪ್ರಶಸ್ತಿ ಕೂಡ ಲಭಿಸಿದೆ, ಕರ್ನಾಟಕದ ಮಹಿಳೆಯಾಗಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಅರ್ಹರು ಅನ್ನೋಂತ ಮಾತುಗಳನ್ನ ಅವರು ಹೇಳಿದ್ರು. ಮುಂದುವರೆದು ಸಚಿವರೆಲ್ಲರೂ ಕೂಡ ಒಂದು ದಸರಾವನ್ನ ಒಂದು ಜಾತಿಗೆ ಸೀಮಿತವಾಗಬಾರದು, ಉದ್ಘಾಟಕರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರದು ಅನ್ನೋ ಮಾತುಗಳನ್ನ ಹೇಳ್ತಾರಂತದ್ದು. ಆದ್ರೆ ಬಿಜೆಪಿ ನಾಯಕರ ಮೂಲಭೂತವಾದಂತಹ ಪ್ರಶ್ನೆಗಳೇನಂತಂದು ಹೇಳಿದ್ರೆ, ಒಬ್ಬ ಅನ್ಯ ಧರ್ಮೀಯರಾಗಿ ಚಾಮುಂಡೇಶ್ವರಿಯ ಹಿಂದೂ ಧರ್ಮ ಸಾಂಸ್ಕೃತಿಕವಾಗಿರಬಹುದು ಮತ್ತೆ ಧಾರ್ಮಿಕವಾಗಿರಬಹುದು, ಹಿಂದೂ ಧಾರ್ಮಿಕವಾಗಿ ಮೊದಲಿಂದನೂ ಕೂಡ ದಸರಾ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಬಾನು ಮುಸ್ತಾಕ್ ಅವರು ಹಿಂದೆ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ವಿಚಾರಕ್ಕೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಅಪಮಾನ ಆಗುವಂತ ಹೇಳಿಕೆಗಳನ್ನು ಕೂಡ ಮಾತನಾಡಿದ್ರು. ಹಾಗಾಗಿ ಬೇರೆಯವರು ಇದ್ರೂ ಕೂಡ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ಗಳನ್ನ ಕ್ರೋಢೀಕರಿಸಿಕೊಳ್ಳಲಿಕ್ಕೆ, ಭದ್ರಪಡಿಸಿಕೊಳ್ಳಲಿಕ್ಕೆ ಈ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾತುಗಳನ್ನ ಬಿಜೆಪಿ ನಾಯಕರು ಹೇಳ್ತಾರಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಆಯ್ಕೆ ಅನ್ಯ ಧರ್ಮೀಯರನ್ನ ಆಯ್ಕೆ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಸಹಜವಾಗಿ ಹಿಂದೂ ಧಾರ್ಮಿಕರ ಭಾವನೆಗಳಿಗೆ ಧಕ್ಕೆ ಆಗಿದೆ, ಹಿಂದೂಗಳ ಧಾರ್ಮಿಕ ಧಕ್ಕೆ ಆಗಿದೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಮೂರ್ತಿ ಪೂಜೆಯನ್ನ ಮೊದಲಿಂದನೂ ಕೂಡ ಅವರ ಸಂಪ್ರದಾಯದಲ್ಲಿ ಮಾಡೋದಿಲ್ಲ. ಹಾಗಾಗಿ ಉದ್ಘಾಟನೆ ಮಾಡುವಂತವ್ರು ಯಾವ ರೀತಿ ಉದ್ಘಾಟನೆ ಮಾಡ್ತಾರೆ ಅನ್ನೋಂತ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್
ಕಾಂಗ್ರೆಸ್ ಕೂಡ ಇತ್ತ ಸರ್ಕಾರವು ಕೂಡ ತನ್ನ ಆಯ್ಕೆ ಸರಿಯಾಗಿದೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಬಕ್ರೀದ್ ಹಬ್ಬದ ವಿಚಾರಕ್ಕೆ ಹಿಂದೂಗಳು ಹೋಗ್ತಾರೆ, ಹಿಂದೂಗಳ ಅನೇಕ ಹಬ್ಬಗಳಿಗೆ ಮುಸ್ಲಿಂ ಬರ್ತಾ ಇದ್ದಾರೆ, ಹಾಗಾಗಿ ನಾವು ಇಲ್ಲಿ ಭಾವೈಕ್ಯತೆ ಮರಿಬೇಕು ಅನ್ನೋ ಒಂದಷ್ಟು ಸಂದೇಶಗಳನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಪ್ರಬಲವಾಗಿ ಇದನ್ನ ವಿರೋಧ ಮಾಡ್ತಾ ಇರುವಂತದ್ದು. ಮೊದಲಿಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾದ ನಂತರದಲ್ಲಿ ಬಿಜೆಪಿ ನಾಯಕರು ಈಗ ಸಾಲಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒತ್ತಾಯ ಏನಂತಂದು ಹೇಳಿದ್ರೆ ಇದನ್ನ ಮರು ಚಿಂತನೆ ಮಾಡಬೇಕು, ಸರ್ಕಾರ ಉದ್ಘಾಟನಕರ ಬದಲಾಯಿಸಬೇಕು ಅನ್ನೋ ಒತ್ತಾಯಗಳನ್ನ ಮಾಡ್ತಾ ಇದ್ದಾಗಲೂ ಕೂಡ ಆಗಲೇ ಮೈಸೂರು ಜಿಲ್ಲಾ ಉಸ್ತುವಾರಿ ಎಚ್ ಸಿ ಮಹದೇವಪ್ಪರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮರು ಚಿಂತನೆಯ ಪ್ರಶ್ನೆಯೇ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಈ ಜಟಾಪಟಿ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಜೊತೆಗೆ ಮತ ಬ್ಯಾಂಕ್ಗಳನ್ನ ಕೇಂದ್ರೀಕರಿಸಿಕೊಂಡು ಪರ ವಿರೋಧದ ಚರ್ಚೆಗಳು ಈಗ ಜೋರಾಗಿ ನಡೀತಾ ಇರುವಂತದ್ದು. ಸರ್ಕಾರ ಕೊಡುವಂತಹ ವಾದ ಏನು ಅಂತಂದು ಹೇಳಿದ್ರೆ, ಮತ್ತೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದಂತ ಏನಂತಂದು ಹೇಳಿದ್ರೆ, ಬಾನು ಮುಸ್ತಾಕ್ ಅವರು ಅನೇಕ ಜನಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಮತ್ತೆ ಬೂಕರ್ ಪ್ರಶಸ್ತಿ ಕೂಡ ಲಭಿಸಿದೆ, ಕರ್ನಾಟಕದ ಮಹಿಳೆಯಾಗಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಅರ್ಹರು ಅನ್ನೋಂತ ಮಾತುಗಳನ್ನ ಅವರು ಹೇಳಿದ್ರು. ಮುಂದುವರೆದು ಸಚಿವರೆಲ್ಲರೂ ಕೂಡ ಒಂದು ದಸರಾವನ್ನ ಒಂದು ಜಾತಿಗೆ ಸೀಮಿತವಾಗಬಾರದು, ಉದ್ಘಾಟಕರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರದು ಅನ್ನೋ ಮಾತುಗಳನ್ನ ಹೇಳ್ತಾರಂತದ್ದು. ಆದ್ರೆ ಬಿಜೆಪಿ ನಾಯಕರ ಮೂಲಭೂತವಾದಂತಹ ಪ್ರಶ್ನೆಗಳೇನಂತಂದು ಹೇಳಿದ್ರೆ, ಒಬ್ಬ ಅನ್ಯಧರ್ಮೀಯರಾಗಿ ಚಾಮುಂಡೇಶ್ವರಿಯ ಹಿಂದೂ ಧರ್ಮ ಸಾಂಸ್ಕೃತಿಕವಾಗಿರಬಹುದು ಮತ್ತೆ ಧಾರ್ಮಿಕವಾಗಿರಬಹುದು, ಹಿಂದೂ ಧಾರ್ಮಿಕವಾಗಿ ಮೊದಲಿಂದನೂ ಕೂಡ ದಸರಾ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ಬಾನು ಮುಸ್ತಾಕ್ ಅವರು ಹಿಂದೆ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ವಿಚಾರಕ್ಕೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಅಪಮಾನ ಆಗುವಂತ ಹೇಳಿಕೆಗಳನ್ನು ಕೂಡ ಮಾತನಾಡಿದ್ರು. ಹಾಗಾಗಿ ಬೇರೆಯವರು ಇದ್ರೂ ಕೂಡ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ಗಳನ್ನ ಕ್ರೋಢೀಕರಿಸಿಕೊಳ್ಳಲಿಕ್ಕೆ ಭದ್ರಪಡಿಸಿಕೊಳ್ಳಲಿಕ್ಕೆ ಈ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾತುಗಳನ್ನ ಬಿಜೆಪಿ ನಾಯಕರು ಹೇಳ್ತಾರಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಅನ್ಯ ಧರ್ಮೀಯರನ್ನ ಆಯ್ಕೆ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಸಹಜವಾಗಿ ಹಿಂದೂ ಧಾರ್ಮಿಕರ ಭಾವನೆಗಳಿಗೆ ಧಕ್ಕೆ ಆಗಿದೆ, ಹಿಂದೂಗಳ ಧಾರ್ಮಿಕ ಧಕ್ಕೆ ಆಗಿದೆ. ಅದರ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಮೂರ್ತಿ ಪೂಜೆಯನ್ನ ಮೊದಲಿಂದನೂ ಕೂಡ ಅವರ ಸಂಪ್ರದಾಯದಲ್ಲಿ ಮಾಡೋದಿಲ್ಲ. ಹಾಗಾಗಿ ಉದ್ಘಾಟನೆ ಮಾಡುವಂತವ್ರು ಯಾವ ರೀತಿ ಉದ್ಘಾಟನೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಕೂಡ ಇತ್ತ ಸರ್ಕಾರವು ಕೂಡ ತನ್ನ ಆಯ್ಕೆ ಸರಿಯಾಗಿದೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಬಕ್ರೀದ್ ಹಬ್ಬದ ವಿಚಾರಕ್ಕೆ ಹಿಂದೂಗಳು ಹೋಗ್ತಾರೆ, ಹಿಂದೂಗಳ ಅನೇಕ ಹಬ್ಬಗಳಿಗೆ ಮುಸ್ಲಿಂ ಬರ್ತಾ ಇದ್ದಾರೆ, ಹಾಗಾಗಿ ನಾವು ಇಲ್ಲಿ ಭಾವೈಕ್ಯತೆ ಮರಿಬೇಕು ಅನ್ನೋ ಒಂದಷ್ಟು ಸಂದೇಶಗಳನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಪ್ರಬಲವಾಗಿ ಇದನ್ನ ವಿರೋಧ ಮಾಡ್ತಾ ಇರುವಂತದ್ದು. ಮೊದಲಿಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾದ ನಂತರದಲ್ಲಿ ಬಿಜೆಪಿ ನಾಯಕರು ಈಗ ಸಾಲಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒತ್ತಾಯ ಏನಂತಂದು ಹೇಳಿದ್ರೆ ಇದನ್ನ ಮರು ಚಿಂತನೆ ಮಾಡಬೇಕು, ಸರ್ಕಾರ ಉದ್ಘಾಟನಕರ ಬದಲಾಯಿಸಬೇಕು ಅನ್ನೋ ಒತ್ತಾಯಗಳನ್ನ ಮಾಡ್ತಾ ಇದ್ದಾಗಲೂ ಕೂಡ ಆಗಲೇ ಮೈಸೂರು ಜಿಲ್ಲಾ ಉಸ್ತುವಾರಿ ಎಚ್ ಸಿ ಮಹದೇವಪ್ಪರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮರು ಚಿಂತನೆಯ ಪ್ರಶ್ನೆಯೇ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಈ ಜಟಾಪಟಿ ಮುಂದುವರಿಯುವಂತಹ